ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡುತ್ತಿರುವ ಹುಬ್ಬಳ್ಳಿಯ ಲವ್ ಜಿಹಾದ್ ಆರೋಪ ಪ್ರಕರಣ ಇದೀಗ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಿದೆ. ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ವಿರುದ್ಧ ಯುವತಿ ಗಂಭೀರ ಆರೋಪ ಮಾಡಿದ್ರು. ಈ ಮಧ್ಯೆ ಆರೋಪಿ ಸಮೀರ್ ಮುಲ್ಲಾ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿತು. ಇದೀಗ ಈ ಎಲ್ಲ ಆರೋಪಗಳಿಗೆ ಸಮೀರ್ ಮುಲ್ಲಾ ಸ್ಪಷ್ಟನೆ ಕೊಟ್ಟಿದ್ದಾನೆ. ಲವ್ ಜಿಹಾದ್ ಆರೋಪದ ಬಗ್ಗೆ ಮಾತನಾಡಿರುವ ಸಮೀರ್, ವಿಡಿಯೋ ಮಾಡಿದ್ದು ಮಾತ್ರ ನಿಜ, ಆದರೆ ವಿಡಿಯೋ ಯಾರ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದು ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾನೆ. ಹುಬ್ಬಳ್ಳಿಯ ವಿಜಯನಗರ ನಿವಾಸಿಯಾಗಿದ್ದ ಸಮೀರ್ ಎಂಬ ಜಿಮ್ ಟ್ರೈನರ್ ಹಿಂದೂ ಯುವತಿಯೊಂದಿಗೆ ಓಡಾಡುತ್ತಿದ್ದನ್ನ ಗಮನಿಸಿದ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಆತನನ್ನ ಹಿಡಿದು ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಜಿಮ್ಗಳು ಲವ್ ಜಿಹಾದ್ ಕೇಂದ್ರವಾಗುತ್ತಿದೆ ಎಂದು ಸಂಘಟನೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದು, ಆರೋಪಿ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಹಳೆ ಹುಬ್ಬಳ್ಳಿ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಹಿಂದೂಪರ ಸಂಘಟನೆಯವರು ಯುವಕರನ್ನ ಪೊಲೀಸರಿಗೆ ಒಪ್ಪಿಸುತ್ತಿದ್ದಂತೆ ಸಮೀರ್ ಕುಟುಂಬಸ್ಥರು ಯುವತಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ನಮ್ಮ ಮಗನನ್ನ ಕಿಡ್ನಾಪ್ ಮಾಡಲಾಗಿದೆ ಎಂದು ಆರೋಪಿಸಿ ಯುವತಿ ಮನೆಯವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಎರಡೂ ಕಡೆಯವರು ಹೊಡೆದಾಟದಲ್ಲಿ ಗಾಯಗೊಂಡವರು ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಮೀರ್ ಅಕ್ಕ ತಸ್ಮೈ ಮುಲ್ಲಾ ನನ್ನ ಸ್ನೇಹಿತೆಯಾಗಿದ್ದಳು. ಅವಳ ಮೂಲಕವೇ ನನಗೆ ಸಮೀರ್ ಪರಿಚಯವಾಗಿದ್ದ. ತಸ್ಮೈ ಜೊತೆ ನಾನು ಹಲವು ಬರ್ತ್ಡೇ ಪಾರ್ಟಿ, ವೀಕೆಂಡ್ ಪಾರ್ಟಿಗಳಲ್ಲಿಯೂ ಕೂಡ ಭಾಗಿಯಾಗಿದ್ದೆ. ಆ ಪಾರ್ಟಿಗಳಲ್ಲಿ ಸಮೀರ್ ಕೂಡ ಬರ್ತಾ ಇದ್ದ. ಹೀಗೆ ಆತನ ಪರಿಚಯವಾಗಿ ಆತ್ಮೀಯನಾಗಿದ್ದ ಎಂದು ಯುವತಿ ತಿಳಿಸಿದ್ದಾಳೆ. ಒಂದು ದಿನ ಸಮೀರ್ ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಮತ್ತು ಬರುವ ಪಾನೀಯನ ನೀಡಿದ. ನಾನು ಪ್ರಜ್ಞೆ ತಪ್ಪಿದಾಗ ನನ್ನ ಮೇಲೆ ಅತ್ಯಾಚಾರ ನಡೆಸಿ ವಿಡಿಯೋ ಮಾಡಿಕೊಂಡಿದ್ದ. ಇದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಆತ ನನಗೆ ವಿಡಿಯೋ ತೋರಿಸಿದಾಗ ವಿಷಯ ತಿಳಿತು. ಬಳಿಕ ಆ ವಿಡಿಯೋ ಇಟ್ಟುಕೊಂಡು ನನ್ನನ್ನು ಬ್ಲಾಕ್ ಮೇಲ್ ಮಾಡಿ ಮೋಸ ಮಾಡುತ್ತಿದ್ದಾನೆ ಎಂದು ಯುವತಿ ಗಂಭೀರವಾಗಿ ಆರೋಪ ಮಾಡಿದ್ದಾಳೆ. ಇನ್ನು ಘಟನೆ ತಿಳಿಯುತ್ತಿದ್ದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂಥ ಎನ್ ಶಶಿಕುಮಾರ್ ಅವರು ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಉಭಯ ಕುಟುಂಬಗಳ ಜೊತೆ ಮಾತನಾಡಿದ್ದಾರೆ. ಮೊದಲು ಯುವತಿ ಕುಟುಂಬಸ್ಥರು ಯುವಕನ ಮನೆಗೆ ಹೋಗಿ ಗಲಾಟೆ ಮಾಡಿ ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆಮೇಲೆ ಯುವಕನ ಮನೆಯವರು ಯುವತಿ ಮನೆಗೆ ಹೋಗಿ ಗಲಾಟೆ ಮಾಡಿದ್ದಾರೆ. ಎರಡೂ ಕಡೆಯವರು ಕೂಡ ಕಾನೂನನ್ನ ಕೈಗೆತ್ತಿಕೊಂಡು ತಪ್ಪು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಆಯುಕ್ತರಾದಂಥ ಎನ್ ಶಶಿಕುಮಾರ್ ಅವರು ತಿಳಿಸಿದ್ದಾರೆ. ಈ ದಿನ ಬೆಳಗ್ಗೆ ಸುಮಾರು 8 ರಿಂದ 9 ಗಂಟೆ ನಡುವೆ ಸುಮಾರು ಜನ ಒಂದು ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಹುಡುಗನಿಗೆ ನಮ್ಮ ಹುಡುಗಿ ಜೊತೆ ಯಾಕೆ ನೀನು ಹೆಚ್ಚು ವಿಶ್ವಾಸದಿಂದ ಇದೆಯಾ ಅಂತಂದು ಪ್ರಶ್ನೆ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಗಿದೆ ಮತ್ತು ಅವನ್ನ ನಂತರದಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಆ ನಂತರದಲ್ಲಿ ಅವನ್ನ ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ಬಿಟ್ಟಿರುವಂಥದ್ದು. ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಪೆಟ್ಟು ಗಾಯಗಳಾಗಿರೋದ್ರಿಂದ ಅವನಿಗೆ ಕಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್, ಮಾತಾಡ್ತಾನೆ. ಮತ್ತು ಸ್ವಲ್ಪ ಪೆಟ್ಟುಗಳಾಗಿದೆ ಅಷ್ಟೇ, ಯಾವುದೇ ಮಾರಕಾಸ್ತ್ರಗಳಿಲ್ಲ, ಬಟ್ ಪೆಟ್ಟುಗಳಾಗಿದೆ ಒಂದು. ಎರಡನೇದು ಅದಾದಮೇಲೆ ನಮ್ಮ ಹುಡುಗನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅಂತ ಹುಡುಗನ ಕಡೆಯವರು ಒಂದು ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಅವರು ಸಂಘರ್ಷ ಆಗಿದೆ. ಅಲ್ಲಿ ಕೂಡ ಒಬ್ಬನಿಗೆ ಪೆಟ್ಟಾಗಿದೆ, ಅವನಿಗೂ ಕೂಡ ಹಾಸ್ಪಿಟಲೈಸ್ ಮಾಡಿದ್ದೀವಿ. ಮತ್ತು ಈಗ ಎರಡೂ ಕಡೆಯವರು ಇನ್ನು ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ನಾವು ಈಗಾಗಲೇ ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ ಮತ್ತು ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಮುಂದಿನ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನು ಮಾಡ್ತೀವಿ. ಏನು ರೀಸನ್ ಸರ್ ಇದು? ಯಾವುದು ವೈಯಕ್ತಿಕ ಕಾರಣ ಇದೆ, ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರ ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಈ ಒಂದು ಸಂಘರ್ಷ. ಅಲ್ಲ ಸರ್, ಈಗ ಹಿಂದೂಪರ ಸಂಘಟನೆ ಲವ್ ಜಿಹಾದ್ ಮಾಡ್ತಿದ್ದಾರೆ ಅಂತೇಳಿ ಹುಡುಗನ ಠಾಣೆಗೆ ಒಪ್ಪಿಸಿರುವಂಥದ್ದು, ಇವರು ಹೋಗಿ ವಾಪಸ್ ಗಲಾಟೆ ಮಾಡಿರುವಂಥದ್ದು. ಈಗ ನೋಡಿ, ಅವ್ರವ್ರ ಇಂಟರ್ಪ್ರಿಟೇಷನ್ ಅವ್ರು ಹೇಳ್ತಾರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಹುಡುಗಿ ಇಬ್ಬರು ಜೊತೆಗೆ ಓಡಾಡ್ತಿದ್ರು ಅನ್ನುವಂಥದ್ದು. ಹಂಗಾಗಿ ಹುಡುಗಿ ಕಡೆಯವರು ಈ ಒಂದು ಘಟನೆಯನ್ನು ಮಾಡಿದ್ದಾರೆ. ಆಮೇಲೆ ಹುಡುಗನ ಕಡೆ ಅಂತ ಅವರು ಹೇಳುವಂಥದ್ದು, ಹುಡುಗಿ ನಮಗೆ ಪರಿಚಯ ಎಲ್ಲ ಇದ್ದು, ಬಟ್ ಯಾಕೆ ಈ ರೀತಿ ಆಗಿದೆ ಅನ್ನೋದು ಗೊತ್ತಿಲ್ಲ ಅನ್ನೋಂಥದ್ದು ಅಷ್ಟೇ ಅವರು ಹೇಳ್ತಾರೆ. ಯಾವುದೇ ಇದ್ರೂ ಅದು ಠಾಣೆಗಳಿಗೆ ತೊಗೊಂಬಂದು ವಿಷಯವನ್ನು ಮುಗಿಸ್ಕೋಬೇಕು. ಅದು ಬಿಟ್ಟು ಮನೆಗಳ ಹತ್ರ ಹೋಗಿ ಗುಂಪುಗಳಲ್ಲಿ ಹೋಗಿ ಮಾಡೋಂಥ ತಪ್ಪಾಗುತ್ತೆ. ಅದಕ್ಕೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರ್, ಇದಕ್ಕೆ ಧರ್ಮಗಳ ಬಣ್ಣ ಬೆಳೆಯಲಾಗ್ತಾ ಇದೆ ಅಂದ್ರೆ ಒಂದು ಕಡೆ ಲವ್ ಜಿಹಾದ್, ಹಿಂದೂ ಮುಸ್ಲಿಂ ಈ ರೀತಿಯಾಗಿ ಹುಬ್ಬಳ್ಳಿ ಸೆನ್ಸಿಟಿವ್ ಏರಿಯಾ ಸರ್, ತಾವೇನು ಅಲ್ಲ ನೋಡಿ, ಭಾಳ ಸ್ಪಷ್ಟವಾಗಿ ಏನೇ ಅಲ್ಲಿ ಘಟನೆ ಆಗಿದೆ ಆ ಘಟನೆಗೆ ಅನುಗುಣವಾಗಿ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಅದಕ್ಕೆ ಬೇರೆ ಯಾವ್ಯಾವುದೋ ರೂಪರೇಷೆ ಕೊಡುವಂಥದ್ದು, ಬಣ್ಣ ಬೆಳೆಯುತ್ತದೆ, ಅದು ವೈಯಕ್ತಿಕವಾಗಿ ಯಾರು ಬೇಕು ಅವ್ರು ಮಾಡ್ತಾರೆ. ಬಟ್ ಈ ಥರ ಘಟನೆಗಳೇನಾದರೂ ಇದ್ದಾಗ, ಈ ಥರ ಬೆಳವಣಿಗೆಗಳಿದ್ದಂಥ ಸಂದರ್ಭದಲ್ಲಿ ನಮಗೆ ಠಾಣೆಗೆ ಬಂದು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಜಿಮ್ಗಳ ಮೇಲೆ ಆರೋಪ ಮೊನ್ನೆ ಧಾರವಾಡದಲ್ಲಿ ಕೂಡ ಲವ್ ಜಿಹಾದ್ ಕೇಂದ್ರಗಳಾಗ್ತವೆ. ಅದು
ಜಿಮ್ ಮಾಲೀಕರನ್ನ ನಾವು ಈಗಾಗಲೇ ಕರೆಸಿ ಜಿಮ್ಗಳಲ್ಲಿ ಯಾವುದೇ ರೀತಿ ಏನಾದರೂ ಅನುಮಾನಾಸ್ಪದ ಚಟುವಟಿಕೆಗಳಾಗಲಿ ಅಥವಾ ಅಲ್ಲಿ ಅಪರಾಧ ಅನಿಸೋ ರೀತಿಯಲ್ಲಿ ಏನಾದರೂ ಕೃತ್ಯಗಳು ಆಗ್ತಾ ಇದೆ ಅನ್ನೋಂಗಿದ್ರೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ನಾನು ಹೇಳಿದೆ. ಇನ್ನು ಸಮೀರ್ ಕೊಟ್ಟ ಸ್ಪಷ್ಟನೆ ಏನು ಹಾಗಾದ್ರೆ? ಸದ್ಯ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಸಮೀರ್ ಮುಲ್ಲಾ ತನ್ನ ಮೇಲೆ ಮಾಡಿರುವಂತಹ ಆರೋಪಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾನೆ. ಈ ಬಗ್ಗೆ ವಿಡಿಯೋ ಮಾಡಿರುವ ಸಮೀರ್, ನಾನು ಈಗ ಎಲ್ಲಾ ವಿಡಿಯೋಗಳನ್ನ ನೋಡಿದ್ದೇನೆ, ನಾನು ಮಾತ್ರೆ ಕೊಟ್ಟಿದ್ದೆ ಅಂತ ಯುವತಿ ಹೇಳಿದ್ದಾಳೆ. ವಿಡಿಯೋ ಮಾಡಿದ್ದು ಮಾತ್ರ ನಿಜ, ಆದರೆ ವಿಡಿಯೋ ಯಾರ ಮೊಬೈಲ್ನಲ್ಲಿ ಮಾಡಿದ್ದು ಎಂಬುದು ಚೆಕ್ ಮಾಡಿ. ನನ್ನ ಮೊಬೈಲ್ ಸಮಾಜದವರ ಬಳಿ ಇದೆ, ನನ್ನ ಮೊಬೈಲನ್ನು ತರಿಸಿ ಅದನ್ನು ಚೆಕ್ ಮಾಡಿ, ಆಕೆಯ ಮೊಬೈಲ್ ಕೂಡ ಚೆಕ್ ಮಾಡಿ ಎಂದು ಹೇಳಿದ್ದಾನೆ. ನನ್ನ ಮೊಬೈಲ್ನಲ್ಲಿ ಒಂದೇ ಒಂದು ವಿಡಿಯೋ ಸಿಗೋದಿಲ್ಲ, ವಿಡಿಯೋ ಮಾಡಿದ್ದು ಆಕೆ, ನಾನು ಮಾತ್ರೆ ಕೊಟ್ಟು ಪ್ರಜ್ಞಾಹೀನನಾಗಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಪ್ರಜ್ಞೆ ತಪ್ಪಿ ಮಲ್ಕೊಳ್ಬೇಕಾದವರು ಯಾರು? ಆಕೆ ಪ್ರಜ್ಞೆ ತಪ್ಪಿಲ್ಲ, ನಾನು ಪ್ರಜ್ಞೆ ತಪ್ಪಿದ್ದೆ. ವಿಡಿಯೋ ಆಕೆ ಮಾಡಿದ್ದಾಳೆ, ವಿಡಿಯೋಗಳೆಲ್ಲ ಆಕೆ ಫೋನ್ನಲ್ಲಿ ಇವೆ, ಇದರಲ್ಲಿ ಯಾರ ತಪ್ಪಿದೆ ನೀವೇ ಹೇಳಿ ಅಂತ ಸಮೀರ್ ಮುಲ್ಲಾ ಪ್ರಶ್ನೆ ಮಾಡಿದ್ದಾನೆ. ಆಕೆ ಹೇಳುತ್ತಿರುವುದು ಎಲ್ಲ ಸುಳ್ಳು, ಯಾವುದೋ ಒತ್ತಡದಲ್ಲಿ ಈ ರೀತಿಯಾಗಿ ಹೇಳುತ್ತಿದ್ದಾಳೆ. ಆಕೆ ಬಹಳ ಒಳ್ಳೆಯ ಹುಡುಗಿ, ಆದರೆ ಆಕೆ ತಂದೆ ತಾಯಿ ಸಮಾಜದವರು ಒತ್ತಡದಿಂದ ಹೀಗೆ ಹೇಳುತ್ತಿದ್ದಾಳೆ. ಆಕೆ ಮೊಬೈಲ್ ಚೆಕ್ ಮಾಡಿ, ಯಾರು ರೆಕಾರ್ಡ್ ಮಾಡಿದ್ದಾರೆ ಚೆಕ್ ಮಾಡಿ ಅಂತ ಹುಬ್ಬಳ್ಳಿಯ ಸಮೀರ್ ಒಂದ್ ಕಡೆ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ದಾನೆ. ಇನ್ನು ಯುವಕನ ಸಹೋದರಿಯು ಕೂಡ ಮಾತನಾಡಿ, ಇದು ಲವ್ ಜಿಹಾದ್ ಅಲ್ಲ ಅಂತ ಹೇಳಿದ್ದಾಳೆ. ಇತ್ತ ಸಮೀರ್ ಸಹೋದರಿ ತಸ್ಮೈ ಮುಲ್ಲಾ ಆರೋಪಗಳನ್ನ ತಳ್ಳಿ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಲವ್ ಜಿಹಾದ್ ಅಲ್ಲ, ಅವರಿಬ್ರು ಕಳೆದ 3 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು, ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ ಸಮೀರ್ ಪರ ವಾದವನ್ನ ಮಂಡಿಸಿದ್ದಾರೆ. ಸದ್ಯ ಯುವತಿ ಹೇಳಿಕೆ ಹೊರಬರುತ್ತಿದ್ದಂತೆ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆಮೇಲೆ ಸಮೀರ್ ಅಂತ ನಮ್ಮ ತಮ್ಮ, ಸಮೀರ್ ಮುಲ್ಲಾ ನಮ್ಮ ತಮ್ಮ ರೀ. ಸೊ ಸಮೀರ್ ಮತ್ತು ಒಂದು ಐ ಥಿಂಕ್ 3 years ಆಯ್ತು ರೀ ಇವಾಗ ರಿಲೇಷನ್ಶಿಪ್ನಲ್ಲಿ ಇದ್ರು ಅವರು. ಸೊ ಇವಾಗ ಸದ್ಯ ರೀ ಇಷ್ಟು ವರ್ಷ ಕೂಡಲೇ ಇದ್ರು ಅವರು. ಇವ್ರದ್ದೇನು ಸಮಾಜ ಇದೆಯಲ್ಲ, SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ, ಅವ್ರು ಏನು ಮಾಡ್ಯಾರ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 ಜನ ಇದ್ರಿ ಅವರು, 150 ಜನ ಇದ್ರಿ ಅವರು. ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೇಲಿಂದ ನಮ್ಮ ತಮ್ಮ ಕರ್ದಾರಿ ಕೆಳಗಡೆ ಅವರು. ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರು ಹಿಂಗೆ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವ್ರು ಆಟೋದಲ್ಲಿ ಹಾಕಿ. ಓಕೆ, ಸೊ ಇವ್ರ ಸಮಾಜದವ್ರೀಗ ಅವ್ರು ನಮ್ಮ ಜೊತೆ ಹಂಗಿದ್ರೆ ಅಂತ ಏನೂ ಗೊತ್ತಿಲ್ಲ. ಸೊ ಇದು ನೋಡ್ರಿ, ಇದು ಝೂಮಾಗಿ ಚೆಕ್ ಮಾಡ್ಕೊರಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತು ಆ ಹುಡುಗಿ. ಸೊ ಇದು ನಮ್ಮ ಜೊತೆ ಎಲ್ಲ ಫಂಕ್ಷನಿಗೆ ಬಂದಿದ್ದು, ನಮ್ಮ ಬರ್ಡೇ ಪಾರ್ಟೀಸಿಗೆ ಬಂದಿದ್ದು ಎಲ್ಲ ಇದು ನಮ್ಮ ಕಡೆ. ಆಮೇಲೆ ರೀಸೆಂಟ್ಲಿ ಖುಷಿ, ನಾನು, ನಮ್ಮ ತಮ್ಮ, ಓಕೆ, ನಮ್ಮ ಹಸ್ಬೆಂಡ್, ನಾವು ಹೊರಗಡೆ ಹೋಗಿದ್ದಿದ್ದು. ಓಕೆ, ಇದು ನಾವು ಶಾಪಿಂಗ್ ಹೋಗಿದ್ದು. ಇಲ್ಲಿ ಅದ ನೋಡ್ರಿ ಖುಷಿ. ಸೊ ಇದು ರೀಸೆಂಟ್ಲಿ ನಾವು ಶಾಪಿಂಗಿಗೆ ಹೋಗಿದ್ದು. ಅವ್ರ ಪಪ್ಪ ರೀಸೆಂಟ್ಲಿ ಗೋವಾಗೆ ಹೋಗಿದ್ರಿ ಇವರು, ನಮ್ಮ ತಮ್ಮ ಮತ್ತು ಖುಷಿ. ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ್ರಿ ಅವ್ರಿಗೆ. ಸೊ ಇಷ್ಟೆಲ್ಲ ರಿಲೇಷನ್ಶಿಪ್ನಾಗ ಇದ್ರೂ ಇವ್ರ ಸಮಾಜದವ್ರಿಗೆ ಏನು ಗೊತ್ತಿಲ್ಲ ಫೋಟೋಸ್ ಎಲ್ಲ ಬಗ್ಗೆ. ಇದಷ್ಟೇ ಇಲ್ಲ, ನಮ್ಮ ತಮ್ಮನ ಫೋನ್ ತೊಗೊಂಡಿದ್ದಾರೆ ಅವ್ರು. ಅದು ಫೋನ್ ಓಪನ್ ಮಾಡಿರಿ, ಅದರಲ್ಲಿ ಚೆಕ್ ಮಾಡಿರಿ, ಇವ್ರದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದ್ದಾರೆ ಇವರು ಎಲ್ಲ ಐತ್ರಿ ಅವ್ರದ್ದು. ಆ ಹುಡುಗಿನ ಮನೆ ಬೆಳಗ್ಗೆ ಹೋಗಿದ್ವಿ ನಾವು. ಸೊ ಬೆಳಗ್ಗೆ ಐ ಥಿಂಕ್ ಅರೌಂಡ್ 7 o'clock, ಈಗ 7 ಗಂಟೆಗೆ ಕಿಡ್ನಾಪ್ ಮಾಡಾರಿ ನಮ್ಮ ತಮ್ಮಾಗ. ಓಕೆ, ಎಷ್ಟು ಜನ ರೀ? ಅವ್ನು 24 years old. ಇವ್ರ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಹ್ಯಾಟ್ಸ್ ಆಫ್ ಟು ಯು. ಓಕೆ, ನಿಮ್ಗೆಲ್ಲರೂ ಭಾಳ ಸ್ಟ್ರಾಂಗ್ ಇದೀರಿ ನೀವು. ಓಕೆ, ಒಂದು 23 ಹುಡುಗನಿಗೆ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಹೊಡೆದಾರ್ರಿ ಅವನಿಗೆ. ಅವ್ನ ಫೋಟೋನು ತೋರಿಸ್ತೀನಿ ನಾನು, ಗಿಮಿದ ಫೋನ್. ಅದರಲ್ಲಿ ನೋಡ್ರಿ ಫುಲ್ ಅವ್ನ ಫೇಸ್ ಎಲ್ಲ, ಬ್ಯಾಕ್ ಎಲ್ಲ ಕಡೆ ಹೊಡೆದಿದ್ದಾರೆ ಅವನಿಗೆ. ಆದಿಲ್ಲ, ಅವ್ರ ಮನೆಗೆ ಹೋಗಿದ್ದೀವಿ ನಾವು, ಯಾಕಂದ್ರೆ 1-2 ತಾಸು ನಾವು ತಿರುಗಾಡಿವ್ರಿ, ಎಲ್ಲೂ ಇರಲಿಲ್ಲ ಅವ್ರು, ಎಲ್ಲೂ ಕೇಸು ಆಗಿದ್ದಿಲ್ಲ. ನಾವು ಕಂಪ್ಲೇಂಟ್ ಆದಮೇಲೆ ಅವನಿಗೆ ಕೌಶ್ ಶೆಡ್, ಸಿದ್ದಾರೂಢ ಮಟ್ಟ ಕೌಶ್ ಶೆಡ್ ಇದೆಯಲ್ಲ, ಅಲ್ಲಿ ತೊಗೊಂಡು ಹೋಗಿ ಹೊಡ್ದಾರ್ರಿ. ಹಾಂ, 100 ಜನ. ಓಕೆ, ಬರೀ ಒಂದು ಸಣ್ಣ ಹುಡುಗನ ಹೊಡ್ದಾರ್ರಿ. ಅದಾದ್ಮೇಲೆ ನಾವು ಹುಡುಕಿದ್ವಿ ಅವನಿಗೆ, ಇರ್ಲಿಲ್ಲ. ಆಕಿ ಮನೆಗೆ ಹೋಗಿದ್ವಿ ನಾವು. ಅಲ್ಲಿ ಕಿನ್ ಮನೆಗೆ ಹೋಗಿದ್ಮೇಲೆ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಯಾರ್ರಿ, ಸಮಾಜದವ್ರಿಗೆ ಕಾಲ್ ಮಾಡ್ಯಾರ್ರಿ ಅಲ್ಲಿ. ಓಕೆ, ನಮ್ಮ ಹಸ್ಬೆಂಡ್ ಏನದಾರಲ್ಲ, ನಮ್ಮ ಹಸ್ಬೆಂಡ್ ಅವ್ರಿಗೆ ಹೊಡಕ್ ಹೋಗ್ಯಾರ್ರಿ, ಯಾಕಂದ್ರೆ ಅವ್ರು ತಪ್ಪು ಮಾತಾಡ್ರಂತ. ನಮ್ಮ ತಮ್ಮನ ಬಗ್ಗೆ ತಪ್ಪು ಮಾತಾಡ್ಮೇಲೆ ಇವ್ರೇನಿದ್ರ, ನೀವು ಏನು ಹೇಳತ್ತಿರಲ್ಲ, ನಿಮ್ಮ ಹುಡುಗಿನೂ ಅಷ್ಟು ಹಿಂದೆ ಇರ್ತಿದ್ಲ ನಮ್ಮ ಹುಡುಗನ ಹಿಂದೆ. ಯಾಕಂದ್ರೆ ಆಕಿ ಭಾಳ ಪಾಸಿಟಿವ್ ಇದ್ಲ ರೀ ಆಕಿ. ನಾವು ಎಲ್ಲಿ ಹೋಗ್ತಿದ್ವಿ ಅಲ್ಲ, ನಮ್ಮ ತಮ್ಮಗೆ ಕಾಲ್ ಮಾಡಿದ್ರೆ ಹಗ್ಲೆ ಮುಗ್ಲೆ, ಎಲ್ಲದಿ ಏನು ಮಾಡತ್ತಿ ಅಂತ 10 ಸತಿ ಕಾಲ್ ಮಾಡಕ್ಕಿ ಆಕಿ. ಸೊ ಇದು ಹೇಳಿದ್ಮೇಲೆ ಇವ್ರ ಸಮಾಜದವ್ರು ಮತ್ತೆ ಗ್ರೂಪ್ನಲ್ಲಿ ಹಾಕಿದ್ದಾರೆ ಇವ್ರು ಹಿಂಗೆ ಮಾತಾಡೋರಂತ. ಸೊ ಹುಡುಗಿಯರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಬಂದ್ ಮಾಡ್ಬೇಕು. ಎಲ್ಲ ಹುಡುಗರಿಗೆ ಬರೀ ನೀವು ಏನು ಟಾರ್ಗೆಟ್ ಮಾಡ್ತಿರಲ್ಲ, ಇದೊಂದು ಕಟ್ ಮಾಡಿರಿ. ಆಮೇಲೆ ಇನ್ನೊಂದು ಮಾತು, ನಾವು ಏನು ಹುಬ್ಳಿದಲ್ಲಿ ಅದೀವಲ್ಲ, ನೀವು ಹಿಂದೂ ಜನನೂ ಅಷ್ಟು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಲ್ಲ, ಅಷ್ಟು ಫೆಸ್ಟಿವಲ್ಸ್ ನಾವು ಮಾಡ್ತೀವಿ. ಆಮೇಲೆ ಎಲ್ಲ ಸಮಾಜಕ್ಕೂ, ಎಲ್ಲ ಕಾಸ್ಟಿಗೂ, ಎಲ್ಲ ರಿಲಿಜನಿಗೂ ನಾವು ಎಲ್ಲರೂ ಭಾಳ ರೆಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಏರಿಯಾದಲ್ಲಿ ಗಣಪತಿ ಆಗಲಿ, ದಿವಾಲಿ ಆಗಲಿ, ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತಿರ್ಬೇಕು. ಇಲ್ಲಿ ನಾವೇ ಎಲ್ಲ ಫೆಸ್ಟಿವಲ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಆದಷ್ಟೇ ಅಲ್ಲ, ಸಣ್ಣ ಮಗುದು ರೇಪು ಆಗಿತ್ತು.
ಹುಡುಗಿಯಿಂದ ರೇಪ್ ಆಗಿತ್ತಲ್ಲ, ನಾನು ಒಬ್ಬಕ್ಕೆ ನಿಂತ್ಕೊಂಡಿದ್ದೆ, ಆಕೆಗೆ ಜಸ್ಟಿಸ್ ಕೊಡಿಸಿದ್ದೆ ನಾನು. ಸೊ ಎಲ್ರಿಗೂ ಒಂದು ಮಾತು ಕೇಳ್ಕೊತೀನಿ, ನಾನು ವಿಕ್ಟಿಮ್ ಕಾರ್ಡ್ ಆಟಾಡೋದು ಬಂದ್ ಮಾಡಿ. ನಮ್ಮ ಹುಡುಗ ಭಾಳ ಸ್ಟ್ರಾಂಗ್ ಅದಾರ. ಇದು ಬೇರೆ ಇದು ಧಾರವಾಡನಾಗ ಆಗಿದ್ದು ಬೇರೆ ಮಾತ್ರ, ಇದು ಬೇರೆನ ಮಾತು. ಓಕೆ, ಇದೇನ್ ಖುಷಿ ಕಲಬುರ್ಗಿ ಮತ್ತು ಸಮೀರಿಂದ ಐತಲ್ರಿ, ಇದು ನಮ್ಮ ಇಲ್ಲಿಂದ ಇದೇನು ಲವ್ ಜಿಯಾದಿಲ್ಲ ಅಷ್ಟ. ಅದು SSK ಸಮಾಜದವ್ರಿಗೆ ಬುದ್ಧಿ ಇಲ್ಲ ಏನ್ ಮಾತಾಡ್ಬೇಕಂತ. ಏನ್ ಅವ್ರಿಗೆ ಈಗೆಲ್ಲ ಫೋಟೋಸ್ ವಿಡಿಯೋಸ್ ತೋರಿಸಿದ್ರೆ ನಾನು ಇನ್ನೊಂದು ಫೋಟೋಸ್ ವಿಡಿಯೋಸ್ ಎಲ್ಲ ಹಾಕ್ತೀನಿ ಅಂತ. ನಾನು ನಮ್ಮ ತಮ್ಮನ ಜೊತೆ ಅವ್ರ ಮಮ್ಮಿ ಪಾಪ ನಮ್ಮ ಮನೆಗೆ ಬಂದಿದ್ದ ಎಲ್ಲ ಅವ್ರು ಏನೇನ್ ಮಾಡಾರಲ್ಲ, ನಾವೆಲ್ಲ ಪಾರ್ಟಿನೂ ಮಾಡಿವ್ರಿ ಕೂಡಿ. ಹುಡುಗಿ ಮನೆಗೆ ಹೋಗಿ ನೀವೇನೋ ದಾಂಗ್ಲೆ ಹಾಕಿದ್ರಂತ. ಹುಡುಗಿ ಮನೆ ಕೇಳ್ರಿ, ಈಗ 100 ಜನ ಸೇರಿ ನಮ್ಮ ತಮ್ಮಾಗ ಕಿಡ್ನಾಪ್ ಮಾಡ್ಯಾರ. ಈಗ ನಿಮ್ಮ ಮನ್ಯಾಗ ನಿಮ್ಮ ಸಣ್ಣ ಮಗು ಯಾರಾದ್ರೂ ನಿಮ್ಮ ತಮ್ಮ ಗಿಮ್ಮ ಇರ್ತಾರಲ್ಲ, ಅವ್ರಿಗೆ ಕಿಡ್ನಾಪ್ ಮಾಡಿದ್ರೆ ಏನ್ ಮಾಡ್ತಿದ್ರಿ ನೀವು? ನಮ್ಮ ಮಮ್ಮಿ ಇನ್ನೂ ಅಡ್ಮಿಟ್ ಅದಾರ್ರಿ. ಓಕೆ, ಯಾಕಂದ್ರೆ ಇನ್ನೂ ಮಟ ಅವ್ರು ಹಗ್ಲೆ ಮುಗ್ಲಿ ಕಾಲ್ ಮಾಡತ್ತಾರ್ರಿ ನಂಗೆ. ನಮ್ಮ ಮಮ್ಮಿ ಫುಲ್ ಟೆನ್ಷನ್ನಾಗ ಅದಾರ, ನಮ್ಮ ಪಪ್ಪ ಪೂರ ಟೆನ್ಷನ್ನಾಗ ಅದಾರ. ಸೊ ನಾವು ಎಲ್ಲರೂ ಅವ್ರ ಮನೆಗೆ ಹೋಗಿದ್ವಿ, ಕೇಳ್ಕೊಂಡು ಆಯ್ತಾನೆ. ಅವ್ರಿಗೆ ಗೊತ್ತೈತೆ, ಅವರೇ ಕಂಪ್ಲೇಂಟ್ ಮಾಡ್ರಿ ಅದು ಸಮಾಜಿಗೆ. ಇವ್ರು ಜಸ್ಟ್ ನಮ್ಮ ಫ್ಯಾಮಿಲಿಗೆ ಮಾತಾಡಿದ್ರೆ ಎಲ್ಲ ಕಾಂಪ್ರಮೈಸ್ ಆಗ್ತಿತ್ತು. ಇವ್ರು ಸಮಾಜಿಗೆ ತಗೊಂಡು ಸಮಾಜಿಗೆ ಏನೂ ಗೊತ್ತಿಲ್ರಿ, ನಾವು ಹೆಂಗೆ ತಿರ್ಗಾಡ್ತೀವಿ ಏನು ಮಾಡ್ತೀವಿ ಅಂತ. ಈಗ ನೋಡಿದ್ರಲ್ಲ ಫೋಟೋಸ್ ವಿಡಿಯೋಸ್ ನೀವು. ನಾವೆಲ್ಲ ಪಾರ್ಟಿನೂ ಮಾಡಿದ್ದು ಐತಿ, ಹೊರಗೆ ತಿರ್ಗಾಡೋದು ಐತಿ. ಅದು ಕೂಡ ನಮ್ಮ ಮನಿನಾಗೂ ಬಿದ್ದಾರ್ರಿ ಅವ್ರು. ಇದಕ್ಕಿಂತ ಜಾಸ್ತಿ ಏನು ಹೇಳಲ್ರಿ ನಾನು. ಈ ಕಂಪ್ಲೇಂಟ್ ನೋಡ್ರಿ, ಫಸ್ಟ್ ಕಂಪ್ಲೇಂಟ್ ಇವ್ರು ನಮ್ಮ ತಮ್ಮ ಕಿಡ್ನಾಪ್ ಮಾಡ್ಯಾರ. ಆಮೇಲೆ 80 108 ಜನ ಹೋಗಿ ಅವ್ನಿಗೆ ಕಿಡ್ನಾಪ್ ಮಾಡ್ಯಾರ್ರಿ. ಇಷ್ಟ ಐತ್ರಿ ಅವ್ರದ್ದು ಕಂಪ್ಲೇಂಟ್. ನಾವು ಫಸ್ಟ್ ಕೊಟ್ಟಿದ್ದೀವಿ ನಾಶನಗೋಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಮಿಡಿಯೇಟ್ಲಿ ಅವ್ರ ಕಿಡ್ನಾಪ್ ಆದ ತಕ್ಷಣ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಓಕೆ, ನಾವು ಎಲ್ರಿಗೂ ಒಂದು ಹೆಲ್ಪ್ ಕೇಳ್ತೀನಿ, ಪ್ಲೀಸ್ ನಮ್ಮ ತಮಗೆ ಜಸ್ಟಿಸ್ ಕೊಡಿಸ್ರಿ. ಆಮೇಲೆ ಇದು ಲವ್ ಜಿಹಾದ್ ಇಲ್ಲ, ನಾವು ಹಿಂದೂಗೂ ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲ ಕಾಸ್ಟಿಗೂ ಭಾಳ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದ್ರೆ ನಾವು ಮನ್ಯಾಗೂ ಎಲ್ಲ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ. ಪ್ಲೀಸ್ ಅದು ಲವ್ ಜಿಹಾದ್ ತೆಗೆದು ಬಿಡ್ರಿ. ಓಕೆ, ನಾನು ಕ್ರಿಶ್ಚಿಯನ್ ಅದೀನಿ, ನಾನು ಮುಸ್ಲಿಮ್ ಅದೀನಿ, ಆದ್ರೆ ಕ್ರಿಶ್ಚಿಯನ್ ಹುಡುಗಗೆ ಮದುವೆ ಮಾಡಿದ್ದೀನಿ. ಓಕೆ, ನಮ್ಮ ಮನೆಯಾಗ ಎಲ್ಲರೂ. ನನ್ನ ಹೆಸರು ತಹಸೀನ್ ಮುಲ್ಲಾ. ಓಕೆ, ಥ್ಯಾಂಕ್ ಯು.